ಏನು ಗರ್ಭದಲ್ಲಿ ನಿಂತ್ಬಿಟ್ರಲ್ಲ. ನಿಮ್ಗೆ ನಮ್ಮ ರಿಲೇಶನ್ಶಿಪ್ ಅರ್ಥ ಆಗಲ್ಲ. ಕೊಡಿ. ಇದೇ ನಮ್ಮ ರಿಲೇಶನ್ಶಿಪ್. ತಗೊಳ್ಳಿ. ಅರ್ಥ ಆಯ್ತಾ? ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರಿ? ಈಗ ಬಂದಿದ್ದೆ. ಶಾಂತಿ, 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 ಏನಾಯ್ತು? ನನ್ ಬಾಳ್ ಹಾಳ್ ಮಾಡಿದ್ದು ಇವನೇ. ಅಣ್ಣ, ಏನಕ್ಕಣ್ಣ ನೀವ್ ಇನ್ನ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಹೂ ಅನ್ನಿ ಅಣ್ಣ. ನಮ್ ಚಿಕ್ಕಣ್ಣವ್ರ ಮೇಲೆ ಕೈ ಮಾಡ್ದವನ್ನ ಈಗ ಮುಗಿಸ್ಬಿಟ್ಟು ಬರ್ತೀನಿ. ನಾವೇನಾದ್ರೂ ಈಗ ಸುಮ್ಮನಾಗ್ಬಿಟ್ರೆ ನಮ್ಮನ್ನ ಕೈಲಾಗ್ದಿರೋರು ಅನ್ಕೊಂಡ್ಬಿಡ್ತಾರಣ್ಣ. ನನ್ನ ತಮ್ಮ ಕಸ್ಟಡಿಲಿರೋವಾಗ್ಲೇ ಅವ್ರನ್ನ ಅಟ್ಯಾಕ್ ಮಾಡೋದು ಅಂದ್ರೆ ರಿವಾಲ್ವರ್ ನಲ್ಲಿ ಬುಲೆಟ್ ಇಲ್ದೇನೆ ಶೂಟ್ ಮಾಡ್ದಾಗಿರುತ್ತೆ. ಮೊದಲು ಸ್ಟೇಷನ್ ಫೋನ್ ಮಾಡು. ಹಲೋ, ಪೊಲೀಸ್ ಸ್ಟೇಷನ್? ಹಂಗ ಅಂದ್ಕೊಂಡೆ ಕೆಲಸ ಮಾಡ್ತಿದ್ದೇವೆ. ಮ್ಯಾಟ್ರ್ ಹೇಳು. ಇರು, ಅಣ್ಣ ಮಾತಾಡ್ತಾರೆ. ಕುಡು 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 ಕುಡು, ತಮ್ಮ ಲೈನಲ್ಲಿ ಇರ್ತಾನೆ ಅಂತ ಹೇಳು. ಹಲೋ ಅಣ್ಣ, ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಣ್ಣ? ನಾನು ವಿಜಯ್ ಕುಮಾರ್ ಮಾತಾಡ್ತಿರೋದು. ನನ್ನ ತಮ್ಮನ್ನ ಅರೆಸ್ಟ್ ಮಾಡಿ ಸೆಲ್ ಒಳಗಡೆ ಇಡೋ ಧೈರ್ಯ ಯಾವಾಗೋ ಬಂತು ನಿಮ್ ಪೊಲೀಸ್ನವ್ರಿಗೆ? ಅಣ್ಣ, ಯಾಕಣ್ಣ ಫೀಲ್ ಮಾಡ್ಕೋತೀಯ? ಅಂತ ಕ್ರಿಕೆಟ್ ಸ್ಟಾರ್ಗಳೇ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಜೈಲ್ ಸೇರ್ತಾವ್ರೆ, ಅಂತದ್ರಲ್ಲಿ ನಿಮ್ ತಮ್ಮ ಏನಣ್ಣ? ಏನ್ ಜೋಕ್ ಮಾಡ್ತಾ ಇದೀಯಾ? ನನ್ ತಮ್ಮನಿಗೆ ಶಿಕ್ಷೆ ಆದ್ರೆ ನಿನ್ನ ಸ್ಟೇಷನ್ ಅಲ್ಲಿ ದಿನಕ್ಕೊಂದು ಮರ್ಡರ್ ಆಗುತ್ತೆ. ಏನು ಮರ್ಡ್ರು ಮಾಡ್ತೀಯ? ನೀನು ಮರ್ಡ್ರು ಮಾಡೋವರೆಗೂ ನಾನು MTR ಕೋನ್ ಐಸ್ ಕ್ರೀಮ್ ನ ಚೀತಾ ಇರ್ತೀನಿ ಅನ್ಕೊಂಡ್ಯಾ? ಏಯ್, ನಿನ್ನಂತ ರೌಡಿಗಳು ನನಗೆ ಏನಕ್ ಸಮಾನ ಗೊತ್ತೇನೋ? ಏಯ್, ನಿನಗೆ ಹೇಳಿದ್ರೆ ಅಸಹ್ಯ ಆಗತ್ತೆ, ಕೇಳೋರಿಗೆ ಬೇಸರ ಆಗತ್ತೆ. ಏನು ಮುಗ್ಬಿಟ್ಯಾ? ಚಾಲೆಂಜಾ? ಏಯ್, ಯಾವಾಗ ಯಾಕಲೇ? ಈಗ್ಲೇ ಈಗ್ಲೇ ನಿಮ್ ತಮ್ಮನ್ನ ನಾನು ಸಬ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಪೆಟ್ರೋಲ್ ಬ್ಯಾಂಕ್ ಹತ್ರ ಕರ್ಕೊಂಡು ಬರ್ತೀನಿ. ಅಲ್ಲಿ ನಿನ್ನ ದಮ್ ತೋರ್ಸೋ, ನಾನು ತೋರಿಸ್ತೀನಿ. ನಮ್ಮ ಮಗರಲ್ಲೇ
ಹೊಡೆದಿದ್ ಸಾಕು, ಈ ಕೋಳದ ಬೀಗದ ಕೈಯಲ್ಲಿ. ಬೀಗದ ಕೈಯಲ್ಲ ಸ್ಟೇಷನ್ ಮರ್ತ್ ಬಂದೆ ಸರ್. ಮರ್ತ್ ಬಂದ್ಯೋ ಅಣ್ಣ? ಕೈ ಅಂತ ಚಿಕ್ಕಣ್ಣ ಅವ್ರನ್ನೇ ಕರ್ಕೊಂಡ್ ಬಂದಿದ್ದೀನಿ. ಇನ್ನ ಬೀಗದ ಕೈ ಯಾಕಣ? ಹಣ 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 ಹತ್ರ ಜೀಪ್ ಹತ್ತಿ ಬಾರು. ಮೊದ್ಲು ನನ್ ಮಗ ಆನಂದನ್ ಮನೆ ಕಡೆ ಗಾಡಿ ತಿರುಗ್ಸ. ಅವ್ನು ಫಿನಿಶ್ ಮಾಡಿದ್ರೆ ಒಂದ್ ದೊಡ್ಡ ಪೀಡೆ ತೊಳ್ದಂಗಾಗುತ್ತೆ. ಮುಚ್ಚು ಬಾಯ್. ಆ SI ಕೋಆಪರೇಟ್ ಮಾಡಿದ್ದಕ್ಕೆ ಲಕ್ಕಿಯಾಗಿ ನೀನ್ ಎಸ್ಕೇಪ್ ಆದೆ ನೋಡು. ಈ ಕೇಸ್ ಮುಗಿಯೋವರೆಗೂ ನೀನ್ ಮೈಸೂರಿನಲ್ಲೇ ಇರು, ಅಲ್ಲೇ ಸೇಫ್. ಮೊದ್ಲು ಬೇಡಿ ತೆಗಿಸ್ಬೇಕು, ಗುಜ್ರಿ ಕಡೆ ನಡಿ. ಒಳ್ಳೆ ಹೀರೋ ತರ ಅಡ್ಡ ಬರ್ತಾ ಇದೆಯಲ್ಲ, ನಾಯಕ್ ಬಂದ್ಯಾ? ಹೀರೋ ಎಲ್ಲಾದ್ರೂ ಸಹಾಯಕ್ ಬರ್ತಾನೆ ನಾವು ಮಂಗನನ್ ಮಗನೇ. ಒಳಗಡೆ ಇರೋ ವಿಲನ್ಗಳಿಗೆ ಒಂದ್ ಗತಿ ಕಾಣಿಸ್ಬೇಕು ಅಂತ. MBA ಓದಿರೋ ನಿನ್ ಲೆವೆಲ್ ಇಳಿಯಲ್ಲ ಅನ್ಕೊಂಡಿದ್ಯಾ? ಇಳಿದ್ರೆ ನಾನು ನಿನಗಿಂತ ದೊಡ್ಡ ರೌಡಿ ಕಣ. ನೋಡ, ನಿನ್ ತಮ್ಮ ಮಾಡ್ರ ಪಾಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವನನ್ನ ಏನಾದ್ರೂ ತಪ್ಸಕ್ ಪ್ರಯತ್ನ ಪಟ್ರೆ ನಿನ್ನ ಈ ಲೋಕದಿಂದಲೇ ತಪ್ಪಿಸ್ಬಿಡ್ತೀನಿ. ಹುಷಾರ್. ಗುಡ್ ಮಾರ್ನಿಂಗ್ ಸರ್. ಪೊಲೀಸ್ ಸ್ಟೇಷನ್ ಅಂದ್ರೆ 5 ಸ್ಟಾರ್ ಹೋಟೆಲ್ ಅಲ್ಲ ಮಿಸ್ಟರ್. ರೌಡೀಸ್ ಗಳಿಗೆ ಉಪಚಾರ ಮಾಡಿ ಜೀಪ್ ನಲ್ಲಿ ಮನೆ ತನಕ ಡ್ರಾಪ್ ಮಾಡೋ ನಿಮ್ಮಂತವ್ರು ಇರೋದ್ರಿಂದಲೇ ಪೊಲೀಸ್ಗೂ ಪೊಲಿಟಿಕಲ್ ಗುಂಡಾಗಳಿಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಲೋಕ್, ನೀನ್ ಕಣ್ಕಂಡೋರ್ ಮುಂದೆ ತಲೆ ತಗ್ಸೋಕೆ ನೀನ್ ಟೋಪಿ ಮೇಲಿರೋದು ನಾಯಿಗಳಲ್ಲ, ಸಿಂಹಗಳು. ಮೈಂಡ್ ಇಟ್. ಒಬ್ಬ ಸಿಟಿಜನ್ ಬಾಯಿಂದ ಪೊಲೀಸರ ಡ್ಯೂಟಿ ಏನು ಅಂತ ಹೇಳ್ಸ್ಕೊಳ್ಳೋ ನೀನು ಎಚ್ಚೆ ಅಲ್ಲ, ಒಬ್ಬ ಹೋಮ್ ಗಾರ್ಡ್ ಆಗೋಕ್ಕೂ ಅನ್ಲಾಯ್. ಐ ವಿಲ್ ಸಸ್ಪೆಂಡ್ ಯು. ಗೆಟ್ ಔಟ್. ಐ ಆಮ್ ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಏನು ನಿನ್ ಮಗ ಏನ್ ಮಠ ನಡೆಸ್ತಾ ಇದ್ದಾನ? ಸಂಘ ಕಟ್ತಾ ಇದ್ದಾನ? ಗಂಡನ್ ಬಿಟ್ಟವ್ರನ್ನ, ರೇಪ್ ಆಗಿರೋ ಹೆಂಗಸನ್ನೆಲ್ಲ ಹಿಂದೆ ಹಾಕೊಂಡು ತಿರುಗೋಕೆ? ಹೌದು, ನನ್ನ ಫ್ರೆಂಡ್ ತಮ್ಮನ್ನ ಜೈಲಿಗೆ ಕಳಿಸಿರೋದ್ರಿಂದ ಅವನಿಗೇನ್ ಲಾಭ ಬಂತು? ಮನುಷ್ಯನಿಗೆ ಹಣದ ಹುಚ್ಚಿರಬಹುದು, ಹುಡುಗಿಯರು ಹುಚ್ಚಿರಬಹುದು, ಆದ್ರೆ ಸಂಘ ಸೇವೆ ಈ ಹುಚ್ಚು ಮಾತ್ರ ಇರಬಾರ್ದು. ಸರಿಯಾಗಿ ಹೇಳ್ಬಿಡು ನಿನ್ ಮಗನಿಗೆ, ಇಲ್ಲ ಅಂದ್ರೆ ನಾನೇ ಹೇಳ್ಬೇಕಾಗುತ್ತೆ. ಗೊತ್ತಾಯ್ತಾ? ಕರೆಕ್ಟ್ ಅಂಕಲ್. ಪ್ರೀತಿ, ಯಾವಾಗಮ್ಮ ಬಂದೆ? ಅದೇ ಸಂಘ ಹುಚ್ಚು ಅಂತ ಹೇಳ್ತಿದ್ರಲ್ಲ ಆವಾಗ. ಫ್ಲೈಟ್ 4 hours ಲೇಟ್ ಅನ್ನಲ್ಲಮ್ಮ. ನಾನ್ ಹತ್ತದ್ನಲ್ಲ, ಫಾಸ್ಟ್ ಆಗಿ ಬರ್ಲೇಬೇಕು. ಹೌದು, ಮಾವ ಎಲ್ಲಿ?
ನಮ್ಮ ಮನೆ ಬಿಟ್ಟು ಅವಳು ಯಾವಳ ಶಾಂತಿ ಅನ್ನೋಳ ಜೊತೆಲಿ ಇಟ್ಕೊಂಡು ಬೇರೆ ಸಂಸಾರ ನಡೆಸ್ತಾ ಇದ್ದಾನೆ. ಅಷ್ಟೇನಾ? ಅಂದ್ರೆ ನಿನ್ ಮಾವ ಯಾರನ್ನು ಬೇಕಾದ್ರೂ ಇಟ್ಕೋಬಹುದು, ಪರವಾಗಿಲ್ವಾ? ಅತ್ತೆ, ಹೆಣ್ಣು ದೊಡ್ಡೋಳಾಗಿದ್ದಾಳೆ ಅಂತ ಗೊತ್ತಾಗೋಕೆ ದಾವಣಿ ಹಾಕ್ತಾರೆ. ಹಾಗೆ ಹುಡುಗರು ಗಂಡಸರಾಗಿದ್ದಾರೆ ಅನ್ನೋದು ಹೇಗ್ ಗೊತ್ತಾಗತ್ತೆ? ಅದೆಲ್ಲ ಅಮೆರಿಕಾದಲ್ಲಿ ನಡೀಬಹುದು, ನಮ್ಮಲ್ಲಿಲ್ಲಮ್ಮ. ಮಾವ ಹುಟ್ಟಿರೋದೇ ನನ್ಗೋಸ್ಕರ. ವಿ ಆರ್ ಮೇಡ್ ಫಾರ್ ಈಚ್ ಅದರ್, ಜಸ್ಟ್ ಲೈಕ್ ದಿಸ್ ವಿದಿನ್ ಅ ಮಂತ್. ಐ ಲವ್ ಯು ಪ್ರೀತಿ ಅಂತ ಮಾವನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಿಲ್ಲ. ನನ್ನ ಹೆಸರು ಪ್ರೀತಿನೇ ಅಲ್ಲ. ಇಟ್ಸ್ ಅ ಚಾಲೆಂಜ್.